ಸ್ವಾಮಿ ಕೊರಗಜ್ಜ. ಓಂ ನಮೋ ಭಗವತೆ ವಾಸುದೇವಾಯ. ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ, ನಗು, ಆಯುಷ್ಯ, ಆರೋಗ್ಯ ಹಾಗೆಯೇ ನೀವು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ, ನಿಮ್ಮ ಜೀವನ ಸುಖಕರವಾಗಿರಲಿ ಅಂತ ನಾನು ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ. ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ, ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾವುದೇ ಒಂದು ವೀಡಿಯೋಸ್ ಮಿಸ್ ಆಗಲ್ಲ. ನಾನು ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೀನಿ, ಹಾಗೆಯೇ ಕೆಲವೊಂದು ತಂತ್ರಗಳನ್ನು ಕೂಡ ಹೇಳಿಕೊಡ್ತೀನಿ. ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು, ನೋವಿರ್ಬೋದು, ನೀವು ನನ್ನ ಜೊತೆ ಶೇರ್ ಮಾಡಿ. ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ನೀವು ಈ ಒಂದು ರೋಸ್ ಕ್ರಾಸ್ ಬ್ರಾಸ್ಲೈಟನ್ನು ಧರಿಸಿ, ಇದರಿಂದ ನಿಮ್ಮ ಪ್ರೀತಿ ನಿಮಗೆ ಮರಳಿ ಸಿಗುತ್ತೆ. ಅಷ್ಟು ಮಾತ್ರ ಅಲ್ಲ ಅಂದರೆ ಕೆಲವೊಂದು ಸಲ ನಿಮ್ಮವರು ನಿಮ್ಮಿಂದ ದೂರ ಆಗ್ತಾರೆ, ಇನ್ನೊಮ್ಮೆ ನಿಮ್ಮ ಜೊತೆ ಮಾತನಾಡ್ತಾರೆ, ಬ್ಲಾಕ್ ಮಾಡ್ತಾರೆ, ಅನ್ಬ್ಲಾಕ್ ಮಾಡ್ತಾರೆ, ಅಥವಾ ಮದುವೆಗೆ ಇನ್ಯಾವುದೇ ರೀತಿಯಲ್ಲಿ ನೀವು ಕಮಿಟ್ಮೆಂಟ್ ಬಯಸ್ತಾ ಇದ್ದರೆ ನಿಮ್ಮ ಹುಡುಗ ಅಥವಾ ಹುಡುಗಿಯಿಂದ, ಅಥವಾ ಮದುವೆಯಾದವರ ಮಿತ್ರರಲ್ಲಿ ಕೂಡ ದಾಂಪತ್ಯ ಜೀವನ ಚೆನ್ನಾಗಿಲ್ಲ, ಗಂಡ ಹೇಳಿದ ಮಾತು ಕೇಳಲ್ಲ, ಹೆಂಡತಿ ಹೇಳಿದ ಮಾತು ಕೇಳಲ್ಲ, ಒಬ್ಬರ ನಡುವೆ ಇರಬೇಕಾದಂತಹ ಸಾಮರಸ್ಯ ಇನ್ನೊಬ್ಬರ ಮಿದ್ಲಲ್ಲಿ ಇಲ್ಲ, ದಿನದಿಂದ ದಿನಕ್ಕೆ ರಿಲೇಷನ್ಶಿಪ್ಪು ಸ್ಪಾಯಿಲ್ ಆಗ್ತಾ ಉಂಟು. ಅದು ನೀವು ಪ್ರೇಮಿಯಾಗಿರ್ಬೋದು ಅಥವಾ ನಿಮ್ಮ ಹಸ್ಬೆಂಡ್ ವೈಫ್ ಮಿಡ್ಲಲ್ಲಿ ಸಮಸ್ಯೆ ಆಗ್ತಾ ಇರ್ಬೋದು. ನೀವು ಈ ಒಂದು ರೋಸ್ ಕ್ರಾಸ್ ಬ್ರಾಸ್ಲೈಟನ್ನು ಹೆಣ್ಮಕ್ಳು ಇರ್ಬೋದು, ಗಂಡ್ಮಕ್ಳು ಇರ್ಬೋದು, ಎಡಗೈಗೆ ಧರಿಸೋದ್ರಿಂದ ನಿಮ್ಮ ಪ್ರೀತಿ ನಿಮಗೆ ಮರಳಿ ಸಿಗುತ್ತೆ. ಆ ಪ್ರೀತಿ ಶಾಶ್ವತವಾಗಿರುತ್ತೆ. ಇದೊಂದು ವೈಬ್ರೇಷನ್ ಎನರ್ಜಿ ಥರ ವರ್ಕ್ ಆಗುತ್ತೆ. ಇದರದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಯಾರಿಗೆ ಬೇಕು ನೋಡಿ ಅವರು ಆ ಲಿಂಕನ್ನು ಉಪಯೋಗಿಸಿ ಪರ್ಚೇಸ್ ಮಾಡ್ಬೋದು. ಇದು ಪೇಯ್ಡ್ ಪ್ರಮೋಷನ್ ಅಲ್ಲ, ನಾನು ನನ್ನ ಕ್ಲೈಂಟಿಗೆ ಸಜೆಸ್ಟ್ ಮಾಡಿದ್ದೆ, ಸೊ ಅವರಿಗೆ ಒಳ್ಳೆಯ ರಿಸಲ್ಟ್ ಬಂದಿದೆ. ಕೆಲವರಿಗೆ ನಾನು ಪರ್ಚೇಸ್ ಮಾಡಿ ಕೊಟ್ಟಿದ್ದೆ, ಬಟ್ ಎಟ್ ಪ್ರೆಸೆಂಟ್ ಇದು ಆನ್ಲೈನಲ್ಲಿ ಅವೈಲೇಬಲ್ ಉಂಟು. ಸೊ ಹಾಗಾಗಿ ನೀವು ಲಿಂಕ್ ಯೂಸ್ ಮಾಡಿ, ಸರ್ಟಿಫೈಡ್ ಆಗಿರುವಂತಹ ಕಂಪನಿಯದ್ದು ಲಿಂಕ್ ಹಾಕ್ತೇನೆ, ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೇನೆ, ಅಲ್ಲಿಂದ ಪರ್ಚೇಸ್ ಮಾಡಿ ಒಮ್ಮೆ ಟ್ರೈ ಮಾಡಿ ನೋಡಿ. ಖಂಡಿತವಾಗಿಯೂ 11 ಡೇಸ್ ಎನರ್ಜಿ ಇರುತ್ತೆ, 21 ಡೇಸ್ ಸ್ವಲ್ಪ ಅಡೆತಡೆಗಳು ಇದ್ದಾಗ 48 ದಿವಸ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಖಂಡಿತವಾಗಿ ಇದರಿಂದ ನಿಮಗೆ ಎಲ್ಲನೂ ಸಿಗುತ್ತೆ, ನಿಮ್ಮ ಪ್ರೀತಿ ಮರಳಿ ಸಿಗುತ್ತೆ. ಅಂದರೆ ಇದೊಂದು ಎನರ್ಜಿ ಥರ ವರ್ಕ್ ಮಾಡುತ್ತೆ ನಿಮಗೆ. ನೀವು ಯಾವಾಗ ಒಂದು ಮಂತ್ರ ಜಪ ಮಾಡ್ತಾ ಇದ್ದೀರಾ, ತಂತ್ರ ಮಾಡ್ತಾ ಇದ್ದೀರಾ, ನಿಮ್ಮ ಕಡೆ ಅಟ್ರಾಕ್ಷನ್ ಆಗಬೇಕು ಅಂತ, ಆವಾಗ ಇದೊಂದು ಎಕ್ಸ್ಟ್ರಾ ಎನರ್ಜಿಯನ್ನು ಕೊಡುತ್ತೆ ಈ ರೋಸ್ ಕ್ರಾಸ್ ಬ್ರಾಸ್ಲೈಟ್. ಇಲ್ಲಿ ನಾನು 2 ಹೂಗಳನ್ನು ತೋರಿಸಿದ್ದೇನೆ. ನಿಮಗೆ ಯಾವ ಬಣ್ಣದ ಹೂ ಅಟ್ರಾಕ್ಷನ್ ಆಗುತ್ತೆ, ವೈಲೆಟ್ ಕಲರ್ ಅಥವಾ ಡಾರ್ಕ್ ಪಿಂಕ್ ಕಲರ್, ಯಾವುದು ಆಯ್ಕೆ ಮಾಡ್ಕೊಳ್ಬೇಕು ಅಂದರೆ ಇವಾಗ ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ನಿಮ್ಮ ಪ್ರೇಮಿ ಇರ್ಬೋದು, ಅಥವಾ ನಿಮ್ಮ ಹಸ್ಬೆಂಡ್ ವೈಫ್ ಇರ್ಬೋದು. ಸೊ ಅವರನ್ನು ನೆನೆಸ್ಬಿಟ್ಟು ಅವರ ಹೆಸರನ್ನು 3 ಬಾರಿ ಹೇಳಿಬಿಟ್ಟು ಪ್ರಾರ್ಥನೆಯನ್ನು ಮಾಡಿ, ನಿಮ್ಮ ಇಷ್ಟ ದೇವರ ಗುರುಗಳನ್ನು ನೆನೆಸ್ಬಿಟ್ಟು ಯೂನಿವರ್ಸ್ ಹೆಸರಿನಲ್ಲಿ, ಏಂಜಲ್ಸ್ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿಬಿಟ್ಟು ಯಾವ ಒಂದು ಹೂ ಆಕರ್ಷಣೆ ಆಗುತ್ತೆ ಆ ಒಂದು ಹೂವನ್ನು ಆಯ್ಕೆ ಮಾಡ್ಕೊಳ್ಳಿ. ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ನಾನು ಹೇಳುವಾಗ ಗೊತ್ತಾಗುತ್ತೆ ನಿಮಗೆ ಯಾವ ಪಾಯಿಂಟ್ ಅನ್ವಯ ಆಗುತ್ತೆ. ಹೌದು, ನಿಮ್ಮವರು ಹೇಗಿದ್ದಾರೆ, ಹೌದು ಇದು ನನಗೇನೆ ಹೇಳ್ತಾ ಇರೋದು, ನಮ್ಮವರು ಈ ಥರ ಇದ್ದಾರೆ ಅಂತ ಪ್ರಾರ್ಥನೆ ಮಾಡಿದ್ರೆ ಯಾವುದೇ ಒಂದು ಕಾರಣಕ್ಕೂ ಹೂವನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಹಾಗೆಯೇ ಫೈಲ್ 1 ಮತ್ತು ಫೈಲ್ 2 ಟೈಮ್ ಸ್ಲಿಪ್ಪನ್ನು ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ, ಅಲ್ಲಿ ನೋಡಿ. ಯಾರೆಲ್ಲ 1ನೇ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ವೈಲೆಟ್ ಕಲರದ್ದು, ನಿಮ್ಮ ಪ್ರೇಮಿಯನ್ನು ನೆನಪು ಮಾಡಿಕೊಂಡು ಅವರ ಭಾವನೆ ಏನುಂಟು ನಿಮ್ಮ ಮೇಲೆ ಅಂತ ನೋಡುವ. ಇಲ್ಲಿ ಕೆಲವರು ಕಮ್ಯುನಿಕೇಷನಲ್ಲಿ ಇದ್ದೀರಾ, ಮತ್ತು ಕೆಲವರು ನೋ ಕಮ್ಯುನಿಕೇಷನಲ್ಲಿ ಇದ್ದೀರಾ. ನೀವು ಅವರಿಗೆ ತುಂಬ ಧೈರ್ಯ ತುಂಬುವವರು ಅಥವಾ ಒಂದು ಸ್ಫೂರ್ತಿಯನ್ನು ನೀಡುವಂತಹ ವ್ಯಕ್ತಿಯಾಗಿರ್ತೀರಾ. ಅದು ನಿಮ್ಮ ಹುಡುಗನಿಗಿರ್ಬೋದು ಅಥವಾ ಹುಡುಗಿಗಿರ್ಬೋದು. ಅವರ ಜೀವನದಲ್ಲಿ ಅವರಿಗೆ ಒಂದು ಸಕ್ಸಸ್ ಬೇಕುಂಟು, ಮನಿ ಕೆರಿಯರ್ ರಿಲೇಟೆಡ್ ಪ್ರಾಬ್ಲಮ್ ಉಂಟು, ಮದರ್ ಇಶ್ಯೂ ಉಂಟು, ಒಂದು ಸಕ್ಸಸ್ ಸಿಗಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಅವರು. ಅವರ ಲೈಫಲ್ಲಿ ನೋವುಂಟು, ದುಃಖ ಉಂಟು, ತುಂಬಾ ಸ್ಟ್ರೆಸ್ ಉಂಟು. ಒಂದು ಲೈಫ್ ಒಂದು ಲಿಫ್ಟ್ ಆಗಬೇಕು ಅಂದರೆ ಇಲ್ಲಿ ಕೆಲವೊಂದು ಸಲ ಅವರು ತುಂಬ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಾರೆ. ನೀವೆಷ್ಟೇ ಧೈರ್ಯ ಹೇಳಿದ್ರು ಅವರು ನೆಗೆಟಿವ್ ಆಗಿ ಆಲೋಚನೆ ಮಾಡೋದನ್ನು ಬಿಡ್ತಾ ಇಲ್ಲ ಇಲ್ಲಿ. ಅಂದರೆ ಅವರಿಗೆ ಎಲ್ಲವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗಲ್ಲ. ಕೆಲವೊಂದು ಸಲ ಅವರಿಗೆ ಅವರ ಮೇಲೇ ಅವರಿಗೆ ನಂಬಿಕೆ ಇಲ್ಲ.
ಅಂದರೆ ಅವರ ಲೈಫ್ ಇನ್ನೂ ಕೂಡ ಸೆಟಲ್ ಆಗಿಲ್ಲ. ಫಿನಾನ್ಷಿಯಲ್ ಆಗಿ ಕೆಲವರು ಓಕೆ ಬಟ್ ಅಷ್ಟು ಸ್ಟೇಬಲ್ ಆಗಿಲ್ಲ ಫಿನಾನ್ಷಿಯಲ್ ಆಗಿ ಕೂಡ. ನಿಮ್ಮಿಬ್ಬರ ಪ್ರೀತಿ ನೋಡಿದಾಗ ಇಲ್ಲಿ ತುಂಬ ಪ್ರೀತಿ ಮಾಡ್ತಾರೆ, ಬಟ್ ಯಾಕೋ ಪ್ರೀತಿ ಅಷ್ಟಕ್ಕಷ್ಟೇ ಉಂಟು. ಅಂದರೆ ಲೈಫಲ್ಲಿ ಅವರಿಗೆ ಸೆಟಲ್ ಆಗಬೇಕು, ಒಂದು ವೆಲ್ ಸೆಟಲ್ಡ್ ಲೈಫ್ ಲೀಡ್ ಮಾಡಬೇಕು, ಹಣ ಆಗಬೇಕು, ಕೆರಿಯರ್ ಸೆಟ್ ಆಗಬೇಕು ಅಂತ. ಆವಾಗ ಮಾತ್ರ ಈ ಪ್ರೀತಿಗೆ ಒಂದು ವ್ಯಾಲ್ಯೂ ಇರುತ್ತೆ. ತುಂಬ ಲೈಫಲ್ಲಿ ಆಸೆ ಕನಸುಗಳನ್ನು ಗೋಲನ್ನು ಇಟ್ಕೊಂಡಿದ್ದಾರೆ, ಅದನ್ನು ಅಚೀವ್ಮೆಂಟ್ ಮಾಡಬೇಕು, ಸ್ಟೇಬಲ್ ಆಗಿ ನಿಲ್ಲಬೇಕು ಅಂತ ತುಂಬ ಆಲೋಚನೆ ಮಾಡ್ತಾರೆ. ಜಾಬ್ ಬಗ್ಗೆ ಇರ್ಬೋದು, ಬಿಸ್ನೆಸ್ ಬಗ್ಗೆ ಇರ್ಬೋದು, ಕೆರಿಯರ್ ಬಗ್ಗೆ ತುಂಬ ಫೋಕಸ್ ಮಾಡ್ತಾರೆ, ತುಂಬ ಪ್ರೀತಿ ಮಾಡ್ತಾರೆ. ಆದರೆ ಈ ಪ್ರೀತಿಯಲ್ಲಿ ಅವರಿಗೆ ಇವಾಗ ರಿಸ್ಕ್ ತಗೊಳ್ಲಿಕ್ಕೆ ಆಗಲ್ಲ, ಕಮಿಟ್ಮೆಂಟ್ ಕೊಡಲಿಕ್ಕೆ ಅವರು ಇವಾಗ ರೆಡಿ ಇಲ್ಲ, ವೆಯ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಅವರು ಫ್ಯಾಮಿಲಿಗೆ ತುಂಬಾ ಮಹತ್ವ ಕೊಡ್ತಾರೆ, ಫ್ಯಾಮಿಲಿ ಕೈಂಡ್ ಮ್ಯಾನ್ ಅಂತ ಹೇಳ್ಬೋದು. ಇಲ್ಲಿ ನೀವು ಕಮಿಟ್ಮೆಂಟ್ ಕೊಡ್ತಾರೆ, ಬಟ್ ಅದು ಬೇಗ ಕೊಟ್ಟರೆ ವಿದಿನ್ 1 to 1.5 ಮಂತಲ್ಲಿ ಕೊಡ್ತಾರೆ, ಇಲ್ಲಾಂದರೆ 12 months ಆಗುತ್ತೆ. ತುಂಬ ಆಲೋಚನೆ ಮಾಡ್ತಾರೆ ಅವರು, ತುಂಬಾ ಥಿಂಕ್ ಮಾಡ್ತಾರೆ, ಸುಮ್ಮನೆ ಯಾವುದೇ ಒಂದು ಡಿಸಿಷನ್ ತಗೊಳ್ಳಲ್ಲ. ಆದರೆ ನೀವಿಲ್ಲಿ ತುಂಬ ಪ್ರೀತಿಯ ವಿಷಯದಲ್ಲಿ ಎಮೋಷ್ನಲ್ ಆಗಿ ತುಂಬ ಕಣ್ಣೀರು ಹಾಕ್ತೀರಾ, ದುಃಖ ಬರ್ತೀರಾ, ಆಲೋಚನೆ ಮಾಡ್ತೀರಾ ಭಾವನಾತ್ಮಕವಾಗಿ. ಅದು ನಿಮ್ಮ ವ್ಯಕ್ತಿ ಲಾಜಿಕ್ ಆಗಿ ಆಲೋಚನೆ ಮಾಡ್ತಾರೆ. ಲೈಫಲ್ಲಿ ಹಣ ಇದ್ದರೆ, ವೆಲ್ ಸೆಟಲ್ ಆಗಿದ್ದರೆ ಮಾತ್ರ ಈ ಪ್ರೀತಿಗೆ ಒಂದು ಅರ್ಥ ಇರುತ್ತೆ ಅಂತ ಅವರ ಭಾವನೆ. ಬಟ್ ನಿಮ್ಮ ಭಾವನೆ ಆ ಥರ ಅಲ್ಲ, ಹೌದಾ ಅಲ್ವಾ ಹೇಳಿ? ಇಲ್ಲಿ ನೀವು ನಂಬಿಕೆಯಿಂದ ಇರಿ, ದೇವರ ಮೇಲೆ ಭರವಸೆ ಇರಿ. ವೆಯ್ಟ್ ಮಾಡುವುದಾದರೆ 1 year ತನಕ ವೆಯ್ಟ್ ಮಾಡಿ. ಇಲ್ಲಿ ಒಂದು ಬೆಳಕು ಅನ್ನೋದು ಕಾಣಿಸುತ್ತೆ ನಿಮಗೆ. ಇವಾಗ ನಿಮ್ಮ ಮನಸ್ಸಿನಲ್ಲಿ ಕೂಡ ಸರಿ ಇಲ್ಲ, ಸಮಸ್ಯೆಗಳು ನಿಮಗೆ ಕೂಡ ಕಾಡ್ತಾ ಉಂಟು. ಹಾಗಂತ ನೀವು ಈ ಪ್ರೀತಿಯಿಂದ ಮೂವ್ ಆನ್ ಆಗಬೇಕಂತ ಆಲೋಚನೆ ಮಾಡಿಲ್ಲ. ನೀವು ಆ್ಯಕ್ಟಿವ್ ಆಗಿರಿ, ಕಣ್ಣೀರು ಹಾಕಬೇಡಿ, ಮೆಡಿಟೇಷನ್ ಮಾಡಿ. ನಿಮ್ಮ ಮನಸ್ಸಿನ ಭಾವನೆ ಏನುಂಟು ಅದನ್ನು ನಿಮ್ಮವರ ಜೊತೆ ಡೈರೆಕ್ಟಾಗಿ ಹೇಳಿ. ರಿಯಾಲಿಟಿ ಏನುಂಟು ಅವರಿಗೊಂದು ಅರ್ಥ ಆಗಬೇಕು. ನೀವು ಅವರು ಹೇಳುವುದನ್ನು ಕೇಳ್ತಾ ಇದ್ದರೆ ಇಲ್ಲಿ ಆಗಲ್ಲ. ನಿಮ್ಮ ಮನಸ್ಸಿನ ಭಾವನೆ ಕೂಡ ಅವರಿಗೆ ಅರ್ಥ ಆಗಬೇಕಾಗುತ್ತೆ. ಆವಾಗ ಮಾತ್ರ ಆ ವ್ಯಕ್ತಿಗೆ ಗೊತ್ತಾಗುತ್ತೆ ನಾನೇನು ಮಾಡಬೇಕು ಅಂತ. ಏನಕ್ಕಂದರೆ ನೀವು ಅವರಿಗೆ ತುಂಬ ಧೈರ್ಯ ಹೇಳ್ತೀರಾ. ಹಾಗಾಗಿ ಆ ವ್ಯಕ್ತಿಗೆ ರಿಯಾಲಿಟಿ ಅನ್ನೋದು ಗೊತ್ತಾಗಬೇಕು. ಆವಾಗ ಅವರು ಕರೆಕ್ಟ್ ಡಿಸಿಷನ್ ತಗೊಳ್ತಾರೆ ನಿಮ್ಮ ಬಗ್ಗೆ. ಇಲ್ಲಾಂದರೆ ಅವರ ಕೆರಿಯರ್ ಮೇಲೆ ಫೋಕಸ್ ಮಾಡಿ ನಿಮ್ಮನ್ನು ನೆಗ್ಲೆಕ್ಟ್ ಮಾಡುವಂಥ ಸಾಧ್ಯತೆ ಉಂಟು. ಯಾರೆಲ್ಲ 2ನೇ ಹೂವನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ, ಡಾರ್ಕ್ ಪಿಂಕ್ ಕಲರದ್ದು, ನೋಡುವ ನಿಮ್ಮ ವ್ಯಕ್ತಿಯ ಮನಸ್ಸಿನ ಭಾವನೆ ಏನುಂಟು, ಏನು ಅವರು ಆಲೋಚನೆ ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೆ ನೋಡಿ, ಅವರು ಒಮ್ಮೆ ಇದ್ದ ಥರ ಇನ್ನೊಮ್ಮೆ ಇರಲ್ಲ. ಅಂದರೆ ಸಡನ್ಲಿ ಆಗಿ ವ್ಯಕ್ತಿ ಚೇಂಜ್ ಆಗ್ತಾ ಇರ್ತಾರೆ. ಒಂದು ಕ್ಷಣ ಇದ್ದ ರೀತಿ ಇನ್ನೊಮ್ಮೆ ಇರಲ್ಲ. ನಿರ್ಧಾರಗಳು ಬದಲಾಗ್ತಾನೆ ಇರುತ್ತೆ. ಒಮ್ಮೆ ನಿಮಗೆ ಅಂದರೆ ಮನಸ್ಸಿಗೆ ನೋವು ಮಾಡ್ಬೋದು, ಇನ್ನೊಂದ್ಸಲ ಅವರೇ ನಿಮ್ಮ ಜೊತೆ ಖುಷಿಯಾಗಿ ಮಾತನಾಡ್ಬೋದು. ಈ ರಿಲೇಷನ್ಶಿಪ್ಪಲ್ಲಿ ನೀವು ಖುಷಿಯಾಗಿಲ್ಲ, ಕೆಲವೊಂದು ಸಲ ಮೂವ್ ಆನ್ ಆಗಬೇಕು ಅಂತ ಅಂದ್ಕೊಳ್ತೀರಾ ನೀವು, ಆದರೆ ಅದು ಕೂಡ ಆಗ್ತಾ ಇಲ್ಲ. ಅಂದರೆ ಇಲ್ಲಿ ಕನ್ಫ್ಯೂಷನ್ ಉಂಟು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉಂಟು. ಇದನ್ನು ಕ್ಲಿಯರ್ ಮಾಡಿಲ್ಲ ಅಂದರೆ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಇರುವಂತಹ ಸಮಸ್ಯೆಗಳು ಸಾಲ್ವ್ ಆಗಿಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ನೆಕ್ಸ್ಟ್. ಅಂದರೆ ಇಲ್ಲಿ ಯಾವುದೇ ಒಂದು ರೀತಿಯ ಕಮಿಟ್ಮೆಂಟನ್ನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗಲ್ಲ. ಅಂದರೆ ನೆಗೆಟಿವ್ ಎನರ್ಜಿ ಉಂಟು. ಈ ರಿಲೇಷನ್ಶಿಪ್ಪಲ್ಲಿ ನೀವಿಬ್ಬರು ಕೂಡ ಖುಷಿಯಾಗಿಲ್ಲ ಹೇಳುವುದಾದರೆ ಇಲ್ಲಿ ನೀವು ಒಂದು ಸರಿಯಾದ ನಿರ್ಧಾರವನ್ನು ತಗೊಳ್ಬೇಕಾಗುತ್ತೆ. ಮೆಡಿಟೇಷನ್ ಮಾಡಿ. ನೀವೇನು ಲೈಫಲ್ಲಿ ಅಚೀವ್ಮೆಂಟ್ ಮಾಡಬೇಕು ಅಂತ ಇದ್ದೀರಾ ಅದರ ಕಡೆ ಫೋಕಸ್ ಮಾಡಿ. ಸೆಲ್ಫ್ ಲವ್ ಮಾಡಿ, ನಿಮ್ಮನ್ನು ನೀವು ಪ್ರೀತಿಸಿ, ನಿಮಗೆ ನೀವು ಟೈಮ್ ಕೊಡಿ. ಆವಾಗ ಈ ವ್ಯಕ್ತಿ ಬದಲಾಗುವಂಥ ಸಾಧ್ಯತೆ ಉಂಟು. ಅಂದರೆ ಇಲ್ಲಿ ಈಗೋ ಪ್ರಾಬ್ಲಮ್ ಉಂಟು, ನಾನು ಹೇಳಿದ್ದೆ ಆಗಬೇಕು ಅಂತಹ.
ಯಾವುದೇ ಒಂದು ರೀತಿಯ ವಾದ ಇರ್ಬೋದು, ಈ ವಾದಗಳಿರ್ಬೋದು ನಿಮ್ಮಿಬ್ಬರ ಮಧ್ಯೆ. ಅಂದರೆ ಇಲ್ಲಿ ತುಂಬ ಈಗೋ ಪ್ರಾಬ್ಲಮ್ ಉಂಟು. ಹಾಗೆಯೇ ಇಲ್ಲೊಂದು ಬ್ಲ್ಯಾಕ್ ಮ್ಯಾಜಿಕ್, ಒಂದು ಕೆಟ್ಟ ದೃಷ್ಟಿ ಬಿದ್ದಂತಹ ಸಾಧ್ಯತೆ ಕೂಡ ಉಂಟು. ಅಂದರೆ ಕೆಲವರಿಗೆ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ, ಎಲ್ಲರಿಗೆ ಅಂತ ಇಲ್ಲ. ಸೊ ಒಂದು ಬ್ಯಾಡ್ ಇವಿಲ್ ಐ ಅಂತ ಹೇಳ್ಬೋದು. ಸೊ ಹಾಗಾಗಿ ನಿಮ್ಮ ಮಧ್ಯೆ ಪದೇ ಪದೇ ಸಂಬಂಧದಲ್ಲಿ ಬಿರುಕು ಅನ್ನೋದು ಕಾಣಿಸ್ತಾ ಉಂಟು. ನಿಮ್ಮಿಬ್ಬರ ಮಧ್ಯೆ ಏನು ಪ್ರೀತಿ ಸಾಮರಸ್ಯ ಇರಬೇಕು, ಅದು ಇತ್ತೀಚಿನ ದಿನದಲ್ಲಿ ಕಾಣ್ತಾ ಇಲ್ಲ. ಮುಂಚೆ ತುಂಬ ಚೆನ್ನಾಗಿದ್ರಿ ನಿಮ್ಮಿಬ್ಬರು, ಮೇಡ್ ಫಾರ್ ಈಚ್ ಅದರ್ ಅಂತ. ಇಲ್ಲಿ ಕೆಲವರು ಮ್ಯಾರೇಜ್ ಆದವರು ಕೂಡ ನೋಡ್ತಾ ಇದ್ದೀರಾ. ಮುಂಚಿನ ಥರ ನಿಮ್ಮ ರಿಲೇಷನ್ಶಿಪ್ ಇಲ್ಲ ಇವಾಗ. ಕಮಿಟ್ಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದರೆ ಇಲ್ಲಿ ಸದ್ಯಕ್ಕಂತೂ ಯಾವುದೇ ಚೇಂಜಸ್ ಇಲ್ಲ. ಇಲ್ಲಿ ನೀವು ನಿಮ್ಮ ಕಡೆ ಯಾವಾಗ ಫೋಕಸ್ ಮಾಡ್ತೀರಾ ಆವಾಗ ಇಲ್ಲಿ ಒಂದು ಎನರ್ಜಿ ಬ್ಯಾಲೆನ್ಸ್ ಅನ್ನೋದಾಗುತ್ತೆ. ಎನರ್ಜಿ ಬ್ಯಾಲೆನ್ಸ್ ಅನ್ನೋದು ರಿಲೇಷನ್ಶಿಪ್ ಆಗಬೇಕು. ಈ ರಿಲೇಷನ್ಶಿಪ್ಪಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗಿಲ್ಲ ಅಂದರೆ ಅವರಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಾಗಲ್ಲ. ಹಾಗೆಯೇ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಒಂದು ಆಗಿರೋದ್ರಿಂದ ಅದು ಕೂಡ ಕ್ಲಿಯರ್ ಆಗಬೇಕಾಗುತ್ತೆ. ನಿಮ್ಮ ವ್ಯಕ್ತಿ ಮುಂಚಿನ ಥರ ನಿಮ್ಮನ್ನು ಪ್ರೀತಿ ಮಾಡೋದೇ ಇರ್ಬೋದು, ಬಟ್ ಮ್ಯಾರೇಜ್ ಕಮಿಟ್ಮೆಂಟ್ ವಿಷಯ ಬರುವಾಗ ಸಡನ್ಲಿ ಇದು ಆಗಲ್ಲ, ವೆಯ್ಟ್ ಮಾಡಬೇಕಾಗುತ್ತೆ. ವೇಟಿಂಗ್ ಎನರ್ಜಿ ಉಂಟು. ಇಲ್ಲಿ ಕೆಲವರು ಸೋಲ್ಮೇಟ್ ಕನೆಕ್ಷನಲ್ಲಿ ಇದ್ದೀರಾ. ಅಂದರೆ ಕೆಲವರು ನೀವು ಪದೇ ಪದೇ ಕಾಲ್ ಮಾಡಿ ಇರಿಟೇಷನ್ ಮಾಡಬೇಡಿ. ಇಲ್ಲಿ ಅದು ಅಂದರೆ ಇಲ್ಲಿ ನಾನು ಏನು ಹೇಳಿದೆ ನೋಡಿ, ಅಂದರೆ ಎನರ್ಜಿ ಬ್ಯಾಲೆನ್ಸ್ ಲೆವೆಲ್ಗೆ ಅದು ಕರೆಕ್ಟ್ ಆಗಲ್ಲ. ಸೊ ನೀವು ಪದೇ ಪದೇ ಕಾಲ್ ಮಾಡೋದು, ಕಿರಿಕಿರಿ ಮಾಡೋದು ಅವರಿಗೆ ಇರಿಟೇಷನ್ ಆಗುತ್ತೆ. ಸೊ ಅವ್ರು ನಿಮ್ಮಿಂದ ಇನ್ನೂ ದೂರ ಹೋಗಲಿಕ್ಕೆ ನೋಡ್ತಾರೆ. ಹಾಗಾಗಿ ತಾಳ್ಮೆಯಿಂದ ಇರಿ. ನಿಮ್ಗೆ ಏನು ಸಿಗಬೇಕು ಅದು ಖಂಡಿತವಾಗಿಯೂ ನಿಮ್ಮ ಪ್ರೀತಿಗೆ ಸಿಕ್ಕೇ ಸಿಗುತ್ತೆ. ನಿಮ್ಮ ಪ್ರೀತಿಗೆ ಒಂದು ಜಸ್ಟಿಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ರಿಲೇಷನ್ಶಿಪ್ಪಲ್ಲಿ.